ಮಹಾರಾಜ ಟ್ರೋಫಿ ಕೆಎಸ್ಸಿಎ ಟಿ20 ಟೂರ್ನಿಯ 5ನೇ ಆವೃತ್ತಿಗೆ ಸಜ್ಜಾಗಿರುವ ಹುಬ್ಳಿ ಟೈಗರ್ಸ್ ತಂಡ ತನ್ನ ಹೊಸ ಅಧ್ಯಾಯಕ್ಕೆ ಚಾಲನೆ ನೀಡಿದೆ. ಹೌದು, ಬೆಂಗಳೂರಿನಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ತಂಡದ ಹೊಸ ಜೆರ್ಸಿ ಅನಾವರಣಗೊಂಡಿದ್ದು, ಅಧಿಕೃತ ತಂಡದ ಗೀತೆಯನ್ನು ಕೂಡ ಬಿಡುಗಡೆ ಮಾಡಲಾಯಿತು. ಇದೇ ವೇಳೆ ತಂಡದ ನಾಯಕತ್ವದ ಜವಾಬ್ದಾರಿಯನ್ನು ಅನೀಶ್ವರ್ ಗೌತಮ್ ಅವರಿಗೆ ನೀಡಲಾಗಿದೆ. ತಂಡದೊಂದಿಗೆ ಹಲವು ಹಂತಗಳಲ್ಲಿ ಬೆಳೆದಿರುವ ಅನೀಶ್ವರ್ ಇದೀಗ ನಾಯಕನಾಗಿ ತಂಡವನ್ನು ಮುನ್ನಡೆಸಲಿದ್ದಾರೆ. But then I was given enough confidence by Vinayana, the coach, and the rest of the team. I'm receiving a lot of support from everyone there. And it feels like an honor and a privilege to be leading the side. Every year I told the team the same. ಮುಖ್ಯ ಕೋಚ್ ಆಗಿ ವಿನಯ್ ಕುಮಾರ್ ತಂಡದ ಸಿದ್ಧತೆ ಮತ್ತು ನಿರ್ವಹಣೆಯ ಮೆಚ್ಚುಗೆ ವ್ಯಕ್ತಪಡಿಸಿದರು. ಅನುಭವ ಮತ್ತು ಯುವ ಆಟಗಾರರ ಸಮತೋಲನದಿಂದ ಈ ಬಾರಿ ಬಲಿಷ್ಠ ತಂಡ ನಿರ್ಮಾಣವಾಗಿದ್ದು, ಪ್ರಶಸ್ತಿ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು. ಫ್ರಾಂಚೈಸಿ ಪ್ರತಿನಿಧಿಗಳು ಜೆರ್ಸಿ ಮತ್ತು ತಂಡದ ಗೀತೆ ಉತ್ತರ ಕರ್ನಾಟಕದ ಉತ್ಸಾಹ, ಹೆಮ್ಮೆ ಮತ್ತು ಗೆಲುವಿನ ಕನಸನ್ನು 2023ರಲ್ಲಿ ಪ್ರಶಸ್ತಿ ಗೆದ್ದಿದ್ದ ಹುಬ್ಳಿ ಟೈಗರ್ಸ್ ಮತ್ತೊಮ್ಮೆ ಚಾಂಪಿಯನ್ ಪಟ್ಟ ಗುರಿಯಾಗಿಸಿಕೊಂಡಿದೆ. ಈ ಬಾರಿ ಹಲವು ಅನುಭವಿ ಮತ್ತು ಯುವ ಆಟಗಾರರೊಂದಿಗೆ ಹೊಸ ಅಧ್ಯಾಯ ಆರಂಭಿಸುತ್ತಿದೆ. ಸಂಜನಾ, ವಿಸ್ತಾರ ಮೀಡಿಯಾ, ಬೆಂಗಳೂರು.